ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತೊಂದು ಹೊಸ ಡಿಸೈನ್ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಟೆಂಪಲ್ ಡಿಸೈನ್ ಬೇಬಿ ಕುಚ್ಚು, ಅದನ್ನು ಯಾವ ರೀತಿ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು 1.5 ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಮಗೆ 1.5 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ನಮಗೆ ಈ ಒಂದು ಬೇಬಿ ಕುಚ್ಚು ಬರುತ್ತೆ. ತುಂಬ ದೂರನೂ ಆಗಲ್ಲ, ತುಂಬ ಹತ್ತಿರನೂ ಆಗಲ್ಲ. ಸೊ ಆ ಥರ ನಮಗೆ ಈ ಬೇಬಿ ಕುಚ್ಚನ್ನು ಹಾಕೋಬಹುದು. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ನೋಡಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 8 ಎಳೆ ದಾರ ಇದೆ ಇದು. ಸೊ ಈಗ ಇದನ್ನು ನಾನು ಒಂದು ನೀಡಲ್ಗೆ ಹಾಕೋತಾ ಇದ್ದೀನಿ. ಇದು ನಾನು ನಾರ್ಮಲ್ ನೀಡಲ್ನೇ ತೊಗೊಂಡಿದ್ದೀನಿ, ಅಂದರೆ ಹೆಮ್ಮಿಂಗ್ ನೀಡಲ್ಗಿಂತ ನಾನು ಚೂರು ದೊಡ್ಡದಿದೆ ಅಷ್ಟೇ, ಬೇಬಿ ಕುಚ್ಚು ನೀಡಲ್ಲೇನಲ್ಲ. ಸೊ ನಿಮ್ಗೆ ಈ ಥರ ನೀಡಲ್ ಇಲ್ಲ ಅಂತ ಅಂದರೆ ಬೇಬಿ ಕುಚ್ಚು ನೀಡಲ್ನೇ ಕೂಡ ಯೂಸ್ ಮಾಡ್ಕೋಬೋದು ಈ ಡಿಸೈನ್ಗೆ. ನೋಡಿ, ಈ ಥರ ಥ್ರೆಡ್ ಹಾಕ್ಕೊಂಡಾಗ ನಮಗೆ ನೋಡಿ ಇಲ್ಲಿ 8 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಇದೇನು 8 ಎಳೆ ಥ್ರೆಡ್ ಇದೆಯಲ್ವಾ, ಸೊ ಇದನ್ನು ನಾವು ಎಳ್ಕೊಂಡಾಗ ಇದು ಎಷ್ಟಾಗುತ್ತೆ ನಮಗೆ, ಈಗ 8 × 8 16 ಎಳೆ ಆಗುತ್ತೆ ಟೋಟಲ್ ನೋಡಿ. ಈಗ ನಮಗೆ 16 ಎಳೆ ಥ್ರೆಡ್ ಬಂದಿರುತ್ತೆ ಈ ಥರ ಹಾಕ್ಕೊಂಡಾಗ. ಇನ್ನೊಂದೇನೆಂದರೆ ಸ್ನೇಹಿತರೆ, ಇದರಲ್ಲಿ ನಾವು ಒಂದೊಂದು ಕುಚ್ಚಿಗೂ ನೋಡಿ ಈ ಥರ ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಷ್ಟು ನಾನು ಟೋಟಲ್ 16 ಎಳೆ ಥ್ರೆಡ್ ಇದೆ ಅಲ್ವಾ, ಇಷ್ಟು ಲೆಂತಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ಎಷ್ಟು ಲೆಂತ್ ಇದೆ ಅಂತ ಅಂದರೆ 70 ಇಂಚಿದೆ. ಅಂದರೆ ನಾವು ಟೇಪಲ್ಲಿ ಅಳತೆ ಮಾಡಿಕೊಂಡ್ರೆ ಈ ಒಂದು ಥ್ರೆಡ್ನ ಲೆಂತು 70 ಇಂಚ್ ಬರುತ್ತೆ. ಆ ಥರ ನಾನು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡ್ರೆ ನಮಗೆ ಒಂದು ಕುಚ್ಚಿಗೆ ಸಾಕಾಗುತ್ತೆ. ನಿಮಗೆ ಪದೇ ಪದೇ ಇದನ್ನು ತೊಗೊಳಕ್ಕಾಗಲ್ಲ ಅಂತಂದರೆ ಒಂದು 3-4 ನೀಡಲ್ಗೆ ಥ್ರೆಡ್ ಹಾಕಿ ಇಟ್ಕೊಂಬಿಡಿ. ಆವಾಗ ನಾವು ಫಾಸ್ಟಾಗಿ ಡಿಸೈನ್ನ ಹಾಕೋಬೋದು. ಮತ್ತು ಸ್ಯಾರಿ 2 ಕಲರ್ ಇದ್ದರೆ ನೀವು 2 ಕಲರಲ್ಲೂ ಕೂಡ ಹಾಕೋಬೋದು. ಅಥವಾ ನಮಗೆ ಒಂದೇ ಕಲರಲ್ಲಿ ಹಾಕ್ಕೋಬೇಕು ಅಂತಂದರೆ ಒಂದೇ ಕಲರ್ ಥ್ರೆಡ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಹಾಕೋಬೋದು. ಇವಾಗ ನನ್ನ ಸ್ಯಾರಿ ಬಂದು ಈ ಕಲರ್ ಪರ್ಪಲ್ ಕಲರಲ್ಲಿದೆ. ಸೊ ಇದು ಮತ್ತು ಇದು ಎರಡು, ಒಂದು ಪರ್ಪಲ್ಲು ಮತ್ತು ಒಂದು ಸ್ಕೈ ಬ್ಲೂ, ಈ ಥರ ಬೇಕಾದ್ರೂ ಹಾಕೋಬೋದು. ಅಥವಾ ನಮಗೆ ಬೇಡ ಸ್ಕೈ ಬ್ಲೂ ಬೇಡ, ಇದು ಆಲ್ರೆಡಿ ಇದೆ ಇಲ್ಲಿ ಕಾಣಿಸಲ್ಲ ನಾವು ವರ್ಕ್ ಮಾಡಿದ್ರೆ ಅಂತ ಅನಿಸಿದ್ರೆ ನೀವು ಕಂಪ್ಲೀಟಾಗಿ ಒಂದೇ ಕಲರಲ್ಲಿ ಕೂಡ ಈ ಡಿಸೈನ್ನ ಹಾಕೋಬೋದು. ಮತ್ತು ಮೇಯ್ನಾಗಿ ನಮಗಿಲ್ಲಿ ಒಂದು ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ಕಾರ್ಡ್ನ ಪ್ರಿಪೇರ್ ಮಾಡ್ಕೋಬೇಕು. ಇದು 1 ಇಂಚಿದೆ, ಅಂದರೆ ಲೆಂತು 1 ಇಂಚಿದೆ. ಆ ಥರ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ನಾನಿಲ್ಲಿ ಹೇಳ್ತೀನಿ. ಈಗ ನಾವೇನು ಇಲ್ಲಿ ಜಿಗ್ಜಾಗ್ ಮಾಡಿರ್ತೀವಲ್ವಾ, ಆ ಜಿಗ್ಜಾಗ್ ಪಾಯಿಂಟಿಂದ ಕೆಳಗಡೆ ನಾವು ಈ ಒಂದು ಕಾರ್ಡ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಹಿಡ್ಕೊಂಡು 1.5 ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ, ಅದು ಇಲ್ಲಿರುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಫಸ್ಟ್ ಎಡ್ಜ್ಗೆ ಹಾಕ್ಕೋತೀನಿ. ತುಂಬ ಮೇಲೆ ಬೇಡ, ಇಲ್ಲಿ ನಾನು ಎಡ್ಜ್ಗೆ ಈ ರೀತಿ ನೀಡಲ್ ಹಾಕಿ ಥ್ರೆಡ್ಗಳನ್ನ ಎಳ್ಕೊತೀನಿ. ನೋಡಿ, ಈ ರೀತಿ ಎಳ್ಕೊತ ಬರಬೇಕು. ನಾನು ಆಗಲೇ ಹೇಳಿದಾಗೆ ಇಲ್ಲಿ ನಾನು 70 ಇಂಚ್ ಥ್ರೆಡ್ನ ತೊಗೊಂಡಿದ್ದೀನಿ ಹಾಕ್ತಾ ಇರೋವಂಥ ಬೇಬಿ ಕುಚ್ಚಿಗೆ. ನಿಮಗೆ ಇನ್ನೂ ದಪ್ಪ ಬೇಕು ಅಂತ ಅಂದರೆ ಇನ್ನೂ ದಪ್ಪ ತೊಗೋಬೋದು, ಇನ್ನೂ ಲೆಂತ್ ಬೇಕು ಅಂತಂದರೆ ಇನ್ನೂ ಲೆಂತ್ ಕೂಡ ತೊಗೋಬೋದು. ನೋಡಿ, ಇಲ್ಲಿಗೆ ಈ ಕಾರ್ಡ್ ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿಗೆ ನಾವು ಇದನ್ನು ಸ್ಟಾಪ್ ಮಾಡ್ಕೊಂಡಿರೋಣ. ಈಗ ನಾನು ಆಗಲೇ ಹೇಳ್ದಲ್ವ, ಇದನ್ನು ನಾವು ಆದಷ್ಟು ಎಡ್ಜ್ಗೆ ಹಾಕೋಬೇಕು. ಈಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು ಸ್ವಲ್ಪ ಮೇಲೆ ನೋಡಿ, ಈ ಥರ ಒಂದು ಸ್ವಲ್ಪ ಮೇಲಕ್ಕೆ 2ನೇ ಸಾರಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಥ್ರೆಡ್ನ ನೀಟಾಗಿ ಎಳ್ಕೋಬೇಕು. ಮತ್ತು ಇದು ಆದಷ್ಟು ಒಂದ್ರ ಪಕ್ಕ ಒಂದೇ ಬರಬೇಕು. ಆ ಥರ ನಾವಿಲ್ಲಿ ಥ್ರೆಡ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಉದ್ದ ತುಂಡ ಬರದೇ ಇರೋ ಥರನೂ ನಾವು ಥ್ರೆಡ್ಗಳನ್ನ ನೋಡಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ನಿಮಗೇನಾದರೂ ಇಲ್ಲಿ ಲೈನ್ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತ ಅಂದರೆ ಈ ಥರ ಹಿಂಗೆ ಜರುಗಿಸ್ಕೊಂಬಿಡಿ. ಅದರದ್ದು
ಆ ಕಡೆದು ಆ ಕಡೆ, ಈ ಕಡೆದು ಈ ಕಡೆ, ಈ ರೀತಿ ಜರುಗಿಸ್ಕೊಬೇಕು. ಸ್ವಲ್ಪ ಜರುಗಿಸ್ಕೊಂಡು ನೀಟಾಗಿ ನೋಡಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಅಲ್ಲಿಂದ ಇನ್ನೊಂದು ಸ್ವಲ್ಪ ಸ್ಟೆಪ್ ಮೇಲೆ ತಗೋತೀನಿ. 3ನೇದು ತಗೋತಾ ಇದ್ದೀನಿ. ಈಗ ಈ ರೀತಿ ತಗೊಂಡು ಇಲ್ಲಿರೋ ಥ್ರೆಡ್ನ ಹಿಂಗೆ ಜರುಗಿಸ್ಕೊಬೇಕು. ಜರುಗಿಸ್ಕೊಂಡು ಸೇಮ್ ಲೆಂತಲ್ಲೇ ಈ ಥರ ಇಟ್ಕೋಬೇಕು. ಥ್ರೆಡ್ ಆದಷ್ಟು ಉದ್ದ ತುಂಡ ಬಂದರೆ ಇಲ್ಲೇ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಂಗೂ ಆಗಿಲ್ಲ ಅಂತಂದರೆ ನೋಡಿ ಈ ರೀತಿ ಮಾಡಿಕೊಂಡು ಕೆಳಗಡೆ ಬರೋ ಥರನಾದ್ರೂ ನಾವು ನೋಡ್ಕೋಬೇಕಾಗತ್ತೆ. ಈಗ 3 ಆಯ್ತಲ್ವ, ಇಲ್ಲಿಂದ ಇನ್ನೊಂದು ಸ್ಟೆಪ್ ಮೇಲೆ ತಗೋತೀನಿ. ಒಂದು ಸ್ವಲ್ಪ ಸೈಡಿಗೆ ತಗೋಬೇಕಾಗತ್ತೆ. ನಾಲ್ಕನೇ ಥ್ರೆಡ್ನ ತಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಕಾರ್ಡ್ ಎಷ್ಟು ಲೆಂತಲ್ಲಿದೆಯೋ ಅಷ್ಟು ಲೆಂತಿಗೆ ಕರೆಕ್ಟಾಗಿ ಥ್ರೆಡ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದಮೇಲೆ 4 ಆಯ್ತಲ್ವ, 5ನೇ ಒಂದು ಸ್ಟೆಪ್ನ ತಗೋತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ನೀಟಾಗಿ ಎಳ್ಕೋಬೇಕು. ಇಲ್ಲಿ ನಾನು ಒಟ್ಟು 6 ಸ್ಟೆಪ್ನ ತಗೋತೀನಿ ಸ್ನೇಹಿತರೆ. ನೋಡಿ 5 ಆಯ್ತಲ್ವಾ. ಸೊ ಈಗ ಏನು ಮಾಡ್ತೀನಿ ಅಂತ ಅಂದರೆ 6ನೇ ಸ್ಟೆಪ್ಪು ಸ್ವಲ್ಪ ಲೆಂತಿಯಾಗಿ ತಗೋತೀನಿ. ನೋಡಿ ಈ ಥರ 6ನೇ ಸ್ಟೆಪ್ನ ಸ್ವಲ್ಪ ಲೆಂತಿಯಾಗಿಯೇ ತಗೋತೀನಿ. ಕರೆಕ್ಟಾಗಿ ಥ್ರೆಡ್ಗಳೆಲ್ಲ ನೀಟಾಗಿರೋ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ 6 ಎಳೆ ಆಯಿತು ನಮಗೆ. 1 2 3 4 5 6 ಸ್ಟೆಪ್ ಆಯಿತು. ಈಗ ಇಲ್ಲಿಂದ ನಾವು ಕೆಳಗಡೆ ತೊಗೊಳ್ತಾ ಬರಬೇಕಾಗತ್ತೆ. ಇಲ್ಲಿ 5ನೇದು ನಾವು ಯಾವ ಲೆಂತಲ್ಲಿ ಥ್ರೆಡ್ ತೊಗೊಂಡಿರ್ತೀವೋ ಸ್ನೇಹಿತರೆ, ಸೇಮ್ ಲೆಂತಲ್ಲೇ ಅಲ್ಲಿಂದನೇ ನಾವು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಿಂದೆಗಡೆಯಿಂದ ನಾವು ಥ್ರೆಡ್ನ ಎಳ್ಕೊಂಡ್ರೆ ಇಲ್ಲಿ ಉದ್ದ ತುಂಡ ಏನಾದರೂ ಇದ್ದರೆ ಅದು ನಮಗೆ ಸರಿ ಹೋಗುತ್ತೆ. ಆ ಥರ ನೋಡಿ ಎಳ್ಕೋಬೇಕು. ಈಗ ನೆಕ್ಸ್ಟ್ ಈ ಒಂದು ಲೆಂತಲ್ಲೇ ಇಲ್ಲಿ ತಗೋಬೇಕಾಗತ್ತೆ. ನೋಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಸೇಮ್ ಲೆಂತಲ್ಲೇ ಆದಷ್ಟು ನೋಡಿ ತಗೋಬೇಕು. ಈಗ 2 ಆಯ್ತಲ್ಲ, 3rd ಸ್ಟೆಪ್ಪು ಅದು ಕೂಡ ಅಷ್ಟೇ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗಿ 3rd ಸ್ಟೆಪ್ ಕುಚ್ಚನ್ನ ತಗೋಬೇಕು. ಸೀರೆನೂ ಕೂಡ ಅಷ್ಟೇ ಹಿಂದೆ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ತುಂಬ ಎಳೆದಾಗ ಏನಾಗುತ್ತೆ, ಇದು ಕೆಳಗಡೆ ಬಂದಂಗೆ ಆಗುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ನಾವು ಇಲ್ಲಿ ಗಮನ ಕೊಡಬೇಕಾಗತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು 4th. ಅದು ಕೂಡ ಅಷ್ಟೇ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ 5ನೇ ಒಂದು ಇದನ್ನು ತಗೋಬೇಕಾಗುತ್ತೆ ನಾವು. ಅಲ್ಲಿಗೆ ನಮಗೆ ಈ ಕಾರ್ಡ್ ಸ್ವಲ್ಪ ಅಡ್ಡ ಬರ್ಬೋದು. ಸೊ ಅದಕ್ಕೆ ಸ್ವಲ್ಪ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಕೊನೆಗೆ ಎಡ್ಜಲ್ಲಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೋಬೇಕಾಗತ್ತೆ. ಈ ಥರ ಪೂರ್ತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ
ಆದಷ್ಟು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈಗ ಬೇಕಿದ್ದರೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಥ್ರೆಡ್ನ ನೀಟಾಗಿ ಈ ಕಾರ್ಡ್ನ ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡು ನೀಟಾಗಿ ಥ್ರೆಡ್ನೆಲ್ಲ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಕುಚ್ಚನ್ನು ಗಂಟು ಹಾಕ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ನೋಡಿ ಈ ಥರ ಕೆಳಗಡೆ ತಗೋಬೇಕಾಗುತ್ತೆ ಥ್ರೆಡ್ಡು. ಈ ರೀತಿ ಹಿಡ್ಕೊಂಡು ಸ್ವಲ್ಪ ಕೆಳಗಡೆದನ್ನೇ ತಗೊಳ್ಳಿ. ಮತ್ತು ಈ ಥರ ಕರೆಕ್ಟಾಗಿ ನಮಗೆ ಶೇಪ್ ಬರಬೇಕು. ಆ ಥರ ನಾವಿಲ್ಲಿ ಥ್ರೆಡ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಅದು ಒಂದೇ ಸರಿಗೆ ನಮಗೆ ಟೈಟ್ ಆಗೋದಿಲ್ಲ. ನೋಡಿ ಈ ಥರ ಮಾಡಿಕೊಂಡು ಒಂದು 2 ಟೈಮ್ಸ್ ನಾಟನ್ನ ಮಾಡ್ಕೋಬೇಕು. ಒಂದು 2 ಟೈಮ್ಸ್ ನಾಟನ್ನ ಮಾಡಿಕೊಂಡು ಥ್ರೆಡ್ನ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹಿಡ್ಕೊಂಡು ನಾವು ಫಸ್ಟು ಒಂದು ಕುಚ್ಚು ಯಾವ ಲೆಂತಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಲೆಂತಲ್ಲೇ ನಾವಿಲ್ಲಿ ಉಳಿದಿರೋ ಅಂಥ ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಏನಾದರೂ ನಿಮಗೆ ಉದ್ದ ತುಂಡ ಬಂದಿದ್ದರೆ ಅದನ್ನು ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿಕೊಂಡು ಲೆಂತ್ನ ಸಮವಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಟೆಂಪಲ್ ಡಿಸೈನು ನಾವು ಹಾಕ್ಕೋಬೋದು. ಇದೊಳ್ಳೆ ನಮಗೆ ಯಾವ ರೀತಿ ಬಂದಿರುತ್ತೆ ಅಂತಂದರೆ, ನಮಗೆ ಈ ಒಂದು ಬೇಬಿ ಕುಚ್ಚು ನೋಡಿದಾಗ ಸೀರೆಗೇ ಎಂಬ್ರಾಯ್ಡ್ರಿ ಮಾಡಿರೋ ಥರ ಕಾಣಿಸ್ತಾ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆಗಡೆನೂ ಕೂಡ ಅಷ್ಟೇ ಸ್ನೇಹಿತರೆ. ನೋಡಿ ಎಷ್ಟು ನೀಟಾಗಿ ಬಂದಿರುತ್ತೆ. ಅದೇ ಥರ ಸೇಮ್ ಫ್ರಂಟಲ್ಲೂ ಕೂಡ ಇದೇ ಥರ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಕೊಂಡಾಗ. ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಕೂಡ ಈ ಸೀರೆಗೆ ಇದೇ ಡಿಸೈನ್ನೇ ಕಂಟಿನ್ಯೂ ಮಾಡ್ಕೋತೀನಿ. ತುಂಬಾ ಇಷ್ಟ ಆಯಿತು ನನಗೆ ಈ ಡಿಸೈನು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.